ಮೇಡಮ್ ನಮಸ್ಕಾರ. ನಮಸ್ತೆ. ನಾವು ನಿಮ್ಮ ಅಕ್ಕನ ಮದುವೆಗೆ ಬಂದಿದ್ದೇವೆ. ಹೌದು. ಓಕೆ, ಹರೇಕೃಷ್ಣ ಕಾಮತ್ ಅವರ ದೊಡ್ಡ ಮಗಳ ಮದುವೆಗೆ ನಾವೆಲ್ಲ ಬಂದಿದ್ದೇವೆ. ನೀವು ತುಂಬಾ ಆತ್ಮೀಯವಾಗಿ ನಮ್ಮನ್ನ ಆತಿಥ್ಯ ಮಾಡಿದಿರಿ. ಸರಿ. ನಿಮಗೆ ಧನ್ಯವಾದಗಳು. ಸರಿ. ಹೌದ್ರಾ? ನಿಮಗೂ ಸಹ ಧನ್ಯವಾದಗಳು. ಧನ್ಯವಾದಗಳು. ಈಗ ನೀವು ಒಂದು ಸ್ಕೂಲಲ್ಲಿ ಕೆಲಸ ಮಾಡ್ತೀವಿ ಅಂತ ಗೊತ್ತಾಯ್ತಮ್ಮ. ಆ ಸ್ಕೂಲಲ್ಲಿ ಒಂದು ಕೃಷಿಯ ಬಗ್ಗೆನೇ ಒಂದು ಪ್ರತ್ಯೇಕವಾದಂತ ಒಂದು ಸಬ್ಜೆಕ್ಟ್ ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು. ದಯವಿಟ್ಟು ಆ ವಿಷಯ ಬಗ್ಗೆ ತಿಳ್ಕೊಡಿ. ಯಾವ ಸ್ಕೂಲ್ ಅದು? ಮಿಡ್ಲ್ ಸ್ಕೂಲಾ, ಹೈಸ್ಕೂಲಾ? ಅದ್ರ ಬಗ್ಗೆ ತಿಳಿಸ್ಕೊಡಿ. ನಾನು ಟೀಚಿಂಗ್ ಮಾಡ್ತಿರೋದು 4ರಿಂದ 9ನೇ ಕ್ಲಾಸ್ನ ಮಕ್ಕಳಿಗೆ. 4ರಿಂದ 9. ವೆರಿ ಗುಡ್. ಅಲ್ಲಿ ಬರೀ ಪಾಠ ಬಿಟ್ಟು ಮಕ್ಕಳಿಗೆ ಏನೆಲ್ಲ ಆಕ್ಟಿವಿಟಿ ಹೇಳಿಕೊಡ್ಬೋದು ಅಂತ ಹೇಳುವಾಗ ಯಕ್ಷಗಾನ, ಭರತನಾಟ್ಯ, ಸಂಗೀತ, ಕರಾಟೆ ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ಮಾಡಿದ್ದಾರೆ. ಅದ್ರ ಜೊತೆ ಕೃಷಿ ಬಗ್ಗೆ ಮಕ್ಕಳಿಗೆ ಇನ್ವಾಲ್ವ್ ಆಗಿ ಮಕ್ಕಳು ಮಾಡ್ಬೇಕು ಅಂತ ಹೇಳೋ ಲೆಕ್ಕದಲ್ಲಿ ಗಾರ್ಡನ್, ವೆಜ್ ಗಾರ್ಡನ್ ಎಲ್ಲಾನು ಸೆಟ್ ಮಾಡ್ತಾ ಇದ್ದೀವಿ ಇವಾಗ. ವೆರಿ ಗುಡ್, ಎಕ್ಸಲೆಂಟ್. ಹಾಗೆ ಕೃಷಿಯ ಬಗ್ಗೆ ಅಂದ್ರೆ ಹಂತ ಹಂತವಾಗಿ ಚಿಕ್ಕ ಮಕ್ಕಳಿಗೆ ಏನು ಮೊಳಕೆ ಬರೋದು ಹೇಗೆ, ಬೀಜ, ನೆಕ್ಸ್ಟ್ ಗಿಡ ನೆಡೋದು ಹೇಗೆ, ಗಿಡದಲ್ಲಿ ಕಾಯಿ ಹೇಗಾಗತ್ತೆ, ಅದಕ್ಕೆ ಏನ್ ಗೊಬ್ಬರ ಕೊಡ್ಬೇಕು, ಅದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಡೆಲ್ ಏನಾದ್ರು ಮಾಡಿದಿರಾ ಸ್ಕೂಲಲ್ಲಿ? ಸ್ಕೂಲಲ್ಲಿ ಮಾಡೆಲ್ ಅಂದ್ರೆ ಇವಾಗ ಸ್ವಲ್ಪ ಸ್ಕೂಲ್ ಇದು ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಇದೆ, ಅದಕ್ಕೋಸ್ಕರ ನಾವು ಸ್ಟಾರ್ಟ್ ಮಾಡಿಲ್ಲ. ಬರೀ ಗ್ರೋ ಬ್ಯಾಗ್ ಇಟ್ಟು ಚಟ್ಟಿಗಳಿಗೆ ಮಾಡಿದೀವಿ. ಇದು ಈ ಮಂತ್ ಎಂಡಿಗೆ ಸ್ಕೂಲ್ ಇದು ಸ್ಟ್ರಕ್ಚರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನಮಗೆ ಒಂದು ಸ್ಪೇಸ್ ಕೊಡ್ತಾರೆ, ಅಲ್ಲಿ ನಾವೊಂದು ನೀವು ಕಡಮಜ್ಜಲ್ಲಿ ನೋಡಿದ್ರಲ್ವ ಅದೇ ತರದ ಗಾರ್ಡನ್ ಅನ್ನು ಅಲ್ಲಿ ಸೆಟ್ ಮಾಡ್ತೀವಿ. ವೆರಿ ಗುಡ್. ಎಷ್ಟು ಸುಮಾರು ಒಂದ್ 2-3 ಗುಂಟೆದಲ್ಲೇ ಬಹಳ ಚಂದಾಗಿ ಮಾಡಿದ್ದಾರೆ. ಖಂಡಿತ ಅಲ್ವಾ? ಓಕೆ. ಆಮೇಲೆ ಅಲ್ಲಿ ಮಕ್ಕಳನ್ನ ಬೇರೆ ಕಡೆಗೆ ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀರಾ ಅವ್ರನ್ನ? ಕೃಷಿ ಬಗ್ಗೆ ಪಿಕ್ನಿಕ್ ಟೂರ್ ಗಳಿಗೆ ಕರ್ಕೊಂಡು ಹೋಗ್ತಾರೆ. ಅದು ಈ ಸರ್ತಿ ಒಂದು ಕೃಷಿ ಟೂರ್ ಸಹ ಮಾಡ್ಬೇಕು ಅಂತ ಹೇಳಿದೀನಿ. ಮಾಡ್ಬೋದು. ಹೇಗಿದೆ ಮಕ್ಕಳ ರಿಯಾಕ್ಷನ್? ಮಕ್ಕಳ ರಿಯಾಕ್ಷನ್ ತುಂಬಾ ಇನ್ವಾಲ್ವ್ ಆಗಿ ಮಾಡ್ತಾರೆ. ಅಂದ್ರೆ ಹಾರೆ ಕೆಲಸ ಎಲ್ಲ ಮಕ್ಕಳಿಗೆ ಗೊತ್ತಿರಲ್ಲ ಅಲ್ವಾ? ಹೌದು. ಹಾರೆಯಲ್ಲಿ ಕೆಲಸ ಮಾಡೋದು, ಮಣ್ಣಿನ ಜೊತೆ ಅವ್ರು ಮಾಡ್ತಾರೆ. ಎಲ್ಲ ಮಾಡಿಸ್ತಾ ಇದ್ದೀವಿ. ಬ್ಯಾಗ್ ಅನ್ನು ತುಂಬೋದು, ಗಿಡ ಇಡೋದು, ಮೊಳಕೆ ಬರೋದನ್ನ ಅಬ್ಸರ್ವ್ ಮಾಡೋದು, ಇದೆಲ್ಲದನ್ನು ಬೀಜ ಬಿತ್ತನೆಯಿಂದ ಹಿಡಿದು ಎಲ್ಲ ಮಕ್ಕಳ ಕೆಲಸದಲ್ಲಿ. ನಾನು ಬರೀ ಟೀಚ್ ಮಾಡೋದು ಮಾತ್ರ, ಎಲ್ಲ ಕೆಲಸವನ್ನು ಮಕ್ಕಳು ಮಾಡ್ಬೇಕು. ಈ ತರ ಒಂದು ಸಬ್ಜೆಕ್ಟ್ ಅನ್ನು ಇಡಬೇಕಂತ ಹೆಂಗ್ ಗೊತ್ತಾಯ್ತು ನಿಮಗೆ? ನಮ್ಮ ಯಾಕೆ ಇನ್ಸ್ಪಿರೇಷನ್ ಹೆಂಗ್ ಬಂತು? ನಿಮ್ದ ಐಡಿಯಾ ಅಥವಾ ನಿಮ್ ಸಂಸ್ಥೆದ? ಸ್ಕೂಲ್ ಅನ್ನು ಆಕ್ಚುಲಿ ಒಂದು ಪಟ್ಟೆ ಮನೆತನದವರು ನಡೆಸ್ತಾ ಇದ್ರು. ನೆಕ್ಸ್ಟ್ ಅವರಿಗೆ ಕಷ್ಟ ಆಯ್ತು, ಅವರು ದ್ವಾರಕ ಪ್ರತಿಷ್ಠಾನ ಅಂತ ಹೇಳುವವರಿಗೆ ಅದನ್ನು ಕೊಟ್ಬಿಟ್ರು. ಈಗ ಮ್ಯಾನೇಜ್ಮೆಂಟ್ ಎಲ್ಲ ದ್ವಾರಕ ಪ್ರತಿಷ್ಠಾನದವರು. ದ್ವಾರಕ ಪ್ರತಿಷ್ಠಾನ ಮತ್ತೆ ನಾವು ತುಂಬಾ ಕ್ಲೋಸ್. ಅಂದ್ರೆ ನಿಮ್ಮ ಕುಟುಂಬಕ್ಕೆ ಕ್ಲೋಸ್. ಅವರು ನಮ್ಮ ಮನೆಗೆ ಬರ್ತಾ ಇದ್ರು, ನಾವು ಅವ್ರ ಮನೆಗೆ ಹೋಗ್ತಾ ಇದ್ದೇವೆ. ಅದಾಗಿ ಕೃಷಿ ಬಗ್ಗೆ ಏನಾದ್ರು ನೀವು ಹೇಳಿದಿರಿ ಈ ತರ ಮಾಡಿ ಯಾಕೆ ಮಾಡಬಹುದು ಅನ್ನೋದನ್ನ ನೀವು ಸಲಹೆ ಕೊಟ್ಟಿದ್ದೀರಿ. ಅದಕ್ಕೆ ನೀವು ಮುಂದೆ ತಗೊಂಡು ಹೋಗ್ತಾ ಇದ್ದೀರಿ. ಇದಕ್ಕೆ ಇನ್ನೇನು ಬೇಕು ಅಲ್ವಾ? ಕೃಷಿ ಬೆಳೆಸೋದು ಹೀಗೇನೆ. ಒಂದು ಸಂಸ್ಥೆಗೆ ಒಂದಿದ್ರ ಜೊತೆಗೆ ನೀವು ಒಡನಾಟ ಇಟ್ಕೊಂಡಾಗ ಆ ಮೂಲಕವಾಗಿ ಎಷ್ಟೊಂದು ಮಕ್ಕಳಿಗೆ ಪ್ರೇರಣೆ ಆಗ್ಬಹುದು. ಅಲ್ಲಿಂದಲೇ ಆರಂಭ ಆಗ್ಬಹುದು. ಗೊತ್ತಾಯ್ತಲ್ವಾ? ಆಮೇಲೆ ಈ ಸರ್ತಿ ಮಕ್ಕಳಿಗೆ ಫ್ರೀ ಆಗಿ ಗಿಡ ಕೊಟ್ಟಿದ್ದೀನಿ, ನೀವು ಸಹ ತರಕಾರಿ ಬೆಳಿಬೇಕು. ಒಂದು ಮಾಡೆಲ್ ಅನ್ನ ಮಾಡಿ ನೀವು ಸಿಲೆಬಸ್ ಅನ್ನು ಫ್ರೇಮ್ ಮಾಡಿದಾರೆ. ಏನೇನ್ ಮಾಡಬೇಕು ಈಗ ನೆಕ್ಸ್ಟ್ ಇಯರ್ ಗೆ ನಾನು ಟೆಕ್ಸ್ಟ್ ಬುಕ್ ರೆಡಿ ಮಾಡಿ ಕೊಡ್ತೀನಿ. ಅಂದ್ರೆ ಟೆಕ್ಸ್ಟ್ ಅಲ್ಲ, ಈಗ ಸಿಲೆಬಸ್ ಏನೇನು ರೆಡಿ ಮಾಡಿದಾರೆ? ಏನ್ ಕಾಂಪೋನೆಂಟ್ ಇದೆ? ಫಸ್ಟ್ ಅದೇ ನಮ್ಮ ಆಹಾರದಿಂದ ಹೇಗೆ ಆರೋಗ್ಯ ಹಾಳಾಯ್ತು ಅಂತ ಫಸ್ಟ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಆಹಾರ ಹೇಗಿರ್ಬೇಕು, ನಮ್ಮ ಜೀವನ ಪದ್ಧತಿ ಹೇಗಿರ್ಬೇಕು. ನೆಕ್ಸ್ಟ್ ನಮ್ಮ ಕೈತೋಟದ ಬಗ್ಗೆ. ಕೈತೋಟ ಡಿಸೈನ್ ಮಾಡೋದು ಹೇಗೆ, ಗೊಬ್ಬರಗಳನ್ನ ಆಯ್ಕೆ ಮಾಡೋದು ಹೇಗೆ, ಎಲ್ಲಾನು ಹೇಳ್ಕೊಡ್ತೀನಿ. ಅದ್ಭುತ. ಯಾಕಂದ್ರೆ ನಿಮ್ ಫಾದರ್ ಆಲ್ರೆಡಿ ಬಹಳ ಕಡೆಗೆಲ್ಲ ಮಾಡೆಲ್ಸ್ ನೋಡಿದ್ದೆ, ನಾವು ನೋಡಿದ್ದೇವೆ. ಬಹಳ ಅದ್ಭುತವಾಗಿ ಕಟ್ಟಿದ್ದಾರೆ. ಹಂಗಾಗಿ ಇರೋದ್ರಲ್ಲೇ ಏನು 10x10 ಏನ್ ಸಾಧ್ಯನೋ ಕೆಲವೊಂದಾದ್ರೂ ಬೆಳ್ಕೊಳಕ್ ಅವಕಾಶ ಇದೆ. ಹೌದಲ್ರಾ? ಒಂದು ಒಳ್ಳೆ ಇನ್ನೇನಾದ್ರೂ ಹೇಳೋದುಂಟಾ? ನಿಮ್ ಹೆಸರು ಹೇಳಿ ಇನ್ನೊಂದ್ಸರಿ. ನನ್ನ ಹೆಸರು ದೇವಿಕಾ. ನಿಮ್ ನಂಬರ್ ಹೇಳಿ. 9481390710. ಯಾರಾದ್ರೂ ನಿಮ್ಮ ಸಂಪರ್ಕ ಮಾಡಬಹುದಾ? ಖಂಡಿತ ಹೇಳ್ಕೊಡೋದ್ರಲ್ಲಿ ಏನ್ ತಪ್ಪಿದೆ ಅಲ್ವಾ? ಜ್ಞಾನ ಹಂಚಿಕೆ ಆಗ್ತಾ ಹೋಗ್ಬೇಕು. ಎಷ್ಟೋ ಸಂಸ್ಥೆಗಳಿದಾವೆ, ಹೌದ್ರಾ? ಇವರೆಲ್ಲರೂ ಯಾಕೆ ಈ ಕೆಲಸಗಳನ್ನ ಮಾಡಬಹುದು ಅಲ್ವಾ? ಅದೊಂದು ಸಂದೇಶ ಹೋಗ್ಲಂತ ನಿಮ್ಮನ್ನು ಮಾತಾಡ್ತಾ ಕಣಮ್ಮ. ತುಂಬಾ ಧನ್ಯವಾದಗಳು. ನಮಸ್ಕಾರ.